ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಶುಭ್ಮನ್ ಗಿಲ್ ಅವರು ಮಾತನಾಡಿದ್ದೇನು ಮತ್ತು ನಮ್ಮ ಭಾರತದ ಆಟಗಾರರ ಬಗ್ಗೆ ಮತ್ತು ಗೆಲುವಿನ ಬಗ್ಗೆ ಹೇಳಿದ್ದೇನೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯ ಮೊದಲನೇ ODI ಪಂದ್ಯ ಬಂದ್ಬಿಟ್ಟು ವಡೋದರದಲ್ಲಿ ಆದ್ರೆ ನಡೆಯಿತು. ಇನ್ನು ಟಾಸ್ ಗೆದ್ದಂತ ನಮ್ಮ ಭಾರತ ತಂಡ ಫೀಲ್ಡಿಂಗ್ ಆದ್ರೆ ತಗೊಳುತ್ತೆ. ಇನ್ನು ಟಾಸ್ ಸೋತಂತ ನ್ಯೂಜಿಲೆಂಡ್ ನ ಆಟಗಾರರು ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತು ಡೆವನ್ ಕಾನ್ವೆ ಮತ್ತು ಹೆನ್ರಿ ಅವರು ಸಖತ್ತಾಗಿ ಪಾರ್ಟ್ನರ್ಶಿಪ್ ಆದ್ರೆ ಬಿಲ್ಡ್ ಮಾಡ್ತಾರೆ ಓಪನರ್ ಆಗಿ. ಆನಂತರ ಬಂದಂತ ವಿಲ್ ಯಂಗ್ 12 ರನ್ ಆಡಿ ಔಟ್ ಆದ್ರೆ ಡ್ಯಾರೆಲ್ ಮಿಚ್ಚಲ್ ಅವರು 84 ರನ್ ಆಡಿ ಒಂದೊಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ನ್ಯೂಜಿಲೆಂಡ್ ತಂಡಕ್ಕೆ. ಒಟ್ನಲ್ಲಿ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 300 ರನ್ ಆದ್ರೆ ಹೊಡಿತಾರೆ ಮೊದಲನೇ ಇನ್ನಿಂಗ್ಸ್ ನಲ್ಲಿ. ಇನ್ನು ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಭಾರತ ತಂಡ 301 ಟಾರ್ಗೆಟ್ ಆದ್ರೆ ಚೇಸ್ ಮಾಡಲು ರೆಡಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಆವಾಗ ಬಂದ್ಬಿಟ್ಟು ರೋಹಿತ್ ಶರ್ಮಾ 26 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ನಾಯಕ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಒಳ್ಳೆ ನಮ್ಮ ಭಾರತ ತಂಡಕ್ಕೆ ಅಡಿಪಾಯ ಕೂಡ ಹಾಕಿ ಕೊಡ್ತಾರೆ. ಗಿಲ್ 56 ರನ್ ಆಡಿದ್ರೆ ವಿರಾಟ್ ಕೊಹ್ಲಿ 93 ರನ್ ಆದ್ರೆ ಆಡ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್, ಉಪನಾಯಕ ಶ್ರೇಯಸ್ ಅಯ್ಯರ್ ಅವರು 1 ರನ್ನಿನಿಂದ ಅರ್ಧ ಶತಕ ಕೂಡ ಮಿಸ್ ಮಾಡಿ ಕೊಡ್ತಾರೆ. ಇನ್ನು ರವೀಂದ್ರ ಜಡೇಜಾ ಯಾವ ತರ ಬರ್ತಾರೋ ಅದೇ ತರ ಮತ್ತೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. 5 ಬಾಲ್ಗೆ 4 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಕೊನೆಯಲ್ಲಿ ನಮ್ಮ ಕನ್ನಡಿಗ ಫಿನಿಶಿಂಗ್ ಟಚ್ ಕೊಟ್ಟು 29 ರನ್ ಆದ್ರೆ ಆಡ್ತಾರೆ. ಇನ್ನು KL ರಾಹುಲ್ ಜೊತೆ ಕೊನೆಯಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಜೊತೆ ಆಟ ಆಡಿದಂತ ಹರ್ಷಿತ್ ರಾಣಾ ಅವರು 29 ರನ್ ಆದ್ರೆ ಆಡ್ತಾರೆ. ಇನ್ನು 29 ರನ್ ಆಡಿ ಭಾರತ ತಂಡಕ್ಕೆ ಗೆಲುವಿನ ಹಾದಿ ಸುಲಭ ಮಾಡಿ ಕೊಟ್ಟು ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ವಾಷಿಂಗ್ಟನ್ ಸುಂದರ್ 7 ರನ್ ಆದ್ರೆ ಆಡ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ನಿನ್ನೆ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಹರ್ಷಿತ್ ರಾಣಾ ಮತ್ತು KL ರಾಹುಲ್ ಅಂದ್ರೂ ತಪ್ಪಾಗಲ್ಲ. ಇನ್ನು ಈ ಪಂದ್ಯ ಎಲ್ಲ ಗೆದ್ದ ಬಳಿಕ ನಮ್ಮ ಭಾರತ ತಂಡ ಪಂದ್ಯ ಗೆದ್ದ ಬಳಿಕ ನಮ್ಮ ನಾಯಕ ಆಗಿರುವಂತಹ ಶುಭ್ಮನ್ ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ಈ ಪಿಚ್ ತುಂಬಾನೇ ಬ್ಯಾಟಿಂಗ್ ಆಡಲು ತುಂಬಾನೇ ಅನುಕೂಲಕರ ಆಗಿತ್ತು. ಆದ್ರೆ ಸ್ವಲ್ಪ ಇಲ್ಲಿ ಬೌನ್ಸ್ ಕೂಡ ಕಷ್ಟವಾಗಿತ್ತು ಮತ್ತು ಬೌಲರ್ಸ್ ಗಳಿಗೆ ಬೌನ್ಸ್ ಮಾಡಲು ತುಂಬಾನೇ ಕಷ್ಟ ಆಗಿತ್ತು. ಸ್ವಲ್ಪ ಬಾಲ್ ಕೂಡ ನಿಂತು ಬರ್ತಾ ಇತ್ತು. ಆ ಕಾರಣದಿಂದಾಗಿ ಬ್ಯಾಟರ್ಸ್ ಗಳು ಸ್ವಲ್ಪ ನಿಧಾನವಾಗಿ ಆಡಿದರು. ಆದರೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದಿದ್ದು ತುಂಬಾನೇ ಆದ್ರೆ ಖುಷಿ ಇದೆ. ನಮ್ಮ ಭಾರತದ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಎರಡರಲ್ಲಿ ಉತ್ತಮ ಪ್ರದರ್ಶನ ಆದ್ರೆ ನೀಡಿದೆ. ವಿರಾಟ್ ಕೊಹ್ಲಿ 100 ರನ್ಗಳ ಅದು ಹೊಡಿಬಹುದಾಗಿತ್ತು ಮತ್ತು 93 ರನ್ ಆಡಿ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಕೂಡ ಮಿಸ್ ಆಗುತ್ತೆ ಮತ್ತು ಶ್ರೇಯಸ್ ಅಯ್ಯರ್ ಅವರ ಹಾಫ್ ಸೆಂಚುರಿ ಕೂಡ ಮಿಸ್ ಆಗುತ್ತೆ. ಇನ್ನು ಒಂದು ಹಂತದಲ್ಲಿ ಈ ಪಂದ್ಯ ನಮ್ಮ ಕೈಯಲ್ಲೇ ಇತ್ತು. ಆದರೆ ಯಾವಾಗ 2 ಓವರ್ ಅಲ್ಲಿ 3 ವಿಕೆಟ್ ಬೀಳುತ್ತಾವೋ ಆವಾಗ ನ್ಯೂಜಿಲೆಂಡ್ ಅವರು ಮತ್ತೆ ಗೇಮ್ಗೆ ಕಂಬ್ಯಾಕ್ ಮಾಡ್ತಾರೆ ಮತ್ತು ಆಟದಲ್ಲಿ ಮತ್ತೆ ಕಂಬ್ಯಾಕ್ ಆದ್ರೆ ಮಾಡ್ತಾರೆ. ಹೌದು ಈ ಪಂದ್ಯ ಬಂದ್ಬಿಟ್ಟು ಸ್ವಲ್ಪ ಕಠಿಣವಾಗಿ ಇತ್ತು. ಆದರೆ ಹರ್ಷಿತ್ ರಾಣಾ ಅವರ ಬ್ಯಾಟಿಂಗ್ ಅದ್ಭುತವಾಗಿತ್ತು ಮತ್ತು KL ರಾಹುಲ್ ಅವರು ಕೂಡ ಅದ್ಭುತವಾಗಿ ಆಡಿದರು ಮತ್ತು KL ರಾಹುಲ್ ಮೇಲೆ ನಾನು ತುಂಬಾನೇ ಭರವಸೆ ಆದ್ರೆ ಇಟ್ಟಿದ್ದೆ. ಇನ್ನು ಹರ್ಷಿತ್ ರಾಣಾ ಕೂಡ 29 ರನ್ ಆಡಿ ತನ್ನ ಬ್ಯಾಟಿಂಗ್ ಆಲ್ರೌಂಡರ್ ಏನಂತ ಪ್ರೂವ್ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಎಂದು ಗಿಲ್ ಅವರಾದ್ರೆ ಹೇಳಿದ್ದಾರೆ. ಹೌದು ಈ ಪಂದ್ಯ ಗೆಲ್ಲಲು ಮತ್ತು ಪ್ರಮುಖ ಕಾರಣ ಅಂತಂದ್ರೆ ಕೊನೆಯಲ್ಲಿ KL ರಾಹುಲ್ ಮತ್ತು ಹರ್ಷಿತ್ ರಾಣಾ ಅಂತಂದು ಗಿಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.